4-4:30 ಸ್ಟಾರ್ಟ್ ಆಗಿದ್ದು ಫುಲ್ ಈ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಮುಗಿಸೋಕ್ಕೆ ಬರೀ 1 ಅವರ್ ತೊಗೊಂಡವ್ರೆ. ಫುಲ್ಲು ಸ್ಪೀಡಾಗಿ ಮಾಡೋರೆ. ಮಾತ್ರ ಸ್ಟಿಕ್ಕರಿಂಗು ಅಷ್ಟೇ ಫುಲ್ಲು ಕ್ಲೀನಾಗಿ ಮಾಡೋರು ಎಲ್ಲರನ್ನೂ. ನನಗಂತೂ ಫುಲ್ ಇಷ್ಟ ಆಯಿತು. ಯಾರು ಹೊಸ ಗಾಡಿ ತೊಗೊಂಡವ್ರು ಏನೋ ಸ್ಟಿಕ್ಕರಿಂಗು ಏನಾರು ಮಾಡಿಸ್ಬೇಕು ಅಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಣ್ಣ. ಧೀರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹಾಯ್ ಫ್ರೆಂಡ್ಸ್, ಹುಣಸೂರಲ್ಲೇ ಗಾಡಿ ಅನ್ಲೋಡ್ ಆಗಿದ್ದರಿಂದ ಇಲ್ಲೇ ಸ್ಟಿಕ್ಕರಿಂಗ್ ಮಾಡಿಸ್ಕೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದೆ. ಸೂಪರ್ ಸ್ಟಿಕ್ಕರಿಂಗ್ ಮಾಡ್ತಾರೆ ಅಂತ ಗುರು ಇಲ್ಲಿ ನಮ್ಮ ಹುಡುಗ ಹೇಳಿದ. ಸೊ ಒಂದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಅಂಗಡಿ ಓಪನ್ ಇತ್ತು. ಸೊ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ. ನೋಡಿ, ರಾಯಣ್ಣಂದು ಸ್ಟಿಕ್ಕರ್ ಹಾಕೋರೆ. ನಿಮ್ಮ ಹೆಸರೇನು? ನವಾಜ್. ಸೂಪರಾಗಿ ಮಾಡಿದ್ದೀರಾ, ಫುಲ್ ಸ್ಪೀಡಾಗಿ ಎಲ್ಲ ವರ್ಕ್. ನನಗಂತೂ ಇಷ್ಟ ಆಗೋಯ್ತು. ಯಾರು ಬಂದರೆ ಹುಣಸೂರು ಹತ್ರ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಆಪೋಸಿಟೇ ಅಂಗಡಿ ಕಾಣಿಸುತ್ತೆ. ಇದು ಸ್ಟಿಕ್ಕರಿಂಗ್ ಅಂಗಡಿ ಚೆನ್ನಾಗಿ ಮಾಡ್ತಾರೆ, ಮಾಡಿಸಿ. ನಮಗಂತೂ ಸೂಪರಾಗಿ ಮಾಡಿಕೊಟ್ಟವ್ರೆ. 4-4:30 ಸ್ಟಾರ್ಟ್ ಆಗಿದ್ದು ಫುಲ್ ಈ ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಮುಗಿಸೋಕ್ಕೆ ಬರೀ 1 ಅವರ್ ತೊಗೊಂಡವ್ರೆ. ಫುಲ್ಲು ಸ್ಪೀಡಾಗಿ ಮಾಡೋರೆ. ಮಾತ್ರ ಸ್ಟಿಕ್ಕರಿಂಗು ಅಷ್ಟೇ ಫುಲ್ಲು ಕ್ಲೀನಾಗಿ ಮಾಡೋರು ಎಲ್ಲರನ್ನೂ. ನನಗಂತೂ ಫುಲ್ ಇಷ್ಟ ಆಯಿತು. ಯಾರು ಹೊಸ ಗಾಡಿ ತೊಗೊಂಡವ್ರು ಏನೋ ಸ್ಟಿಕ್ಕರಿಂಗು ಏನಾರು ಮಾಡಿಸ್ಬೇಕು ಅಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಣ್ಣ. ಸರಿ ಅಣ್ಣ, ಸಿಗ್ತೀನಿ. ಫ್ರೆಂಡ್ಸ್, ಫೈನಲಿ ಹುಣಸೂರಿಂದ ಮೈಸೂರು ರೀಚ್ ಆದೆ. ಸೊ ಮಳೆ ಬೇರೆ ಬರ್ತಿತ್ತು. ಕ್ಯಾಬಿನ್ ಮೇಲೆ ಕೇರಿಯರ್ಗೆ ನಾನು ಆರ್ಡ್ರ್ ಕೊಟ್ಟಿದ್ದೆ, ತುಂಬ ದಿನ ಆಗಿತ್ತು. ಸೊ ಹೋಗೋಕ್ಕಾಗಿರಲಿಲ್ಲ. ಹಂಗೆ ಕೇರಿಯರ್ನು ಫಿಟ್ ಮಾಡಿಸ್ಕೊಂಡು ಹೋಗೋಣಪ್ಪ, ಸುಮ್ಮನೆ ಟಾರ್ಪಲ್ ಎತ್ತಾಗ ಆಯ್ತಿಲ್ಲ ನಮ್ಮ ಕೈಲಿ ಅಂದ್ಬಿಟ್ಟು ಏನು ಮಾಡಿದೆ, ಕೇರಿಯರ್ ಆ ಕಡೆ ಐತೆ ಅಣ್ಣ ಬೋರ್ಡ್ಗಳು. ಬಂದೆ ಫ್ರೆಂಡ್ಸ್ ಇಲ್ಲಿಗೆ. ಈಗ ಮಳೆ ನಿಲ್ತು. ಈಗ ಕ್ಯಾರಿಯರ್ ಎತ್ತಿ ಮೇಲ್ಗಡೆ ಫಿಟ್ ಮಾಡಬೇಕು. ಈಗ ಕ್ಯಾರಿಯರ್ ಫಿಟ್ ಮಾಡಿಸ್ಕೊಬಿಟ್ರೆ ತುಂಬ ತಲೆನೋವು, ತಲೆಯಿಂದ ಹಿಡಿದ್ಬಿಡ್ತದೆ ಗುರು. ಕ್ಯಾರಿಯರ್ ಇಲ್ದಂತೆ ಆ ಟಾರ್ಪಲ್ ಎತ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಸರ್ಕಸ್ ಮಾಡಿದ್ದು ಗುರು. ಓದೋದು ಲೋಡಲ್ಲೆಲ್ಲ ನಮ್ಮ ದೇವರಣೆ ತಲೆನೇ ಕೆಟ್ಟೋಯ್ತು. ಆ ಟಾರ್ಪಲ್ ಎತ್ಕೊಂಡು ಹೆವಿ ವಜನ್ ಗುರು, ಹೆವಿ ತೂಕ. ಫ್ರೆಂಡ್ಸ್, ಫೈನಲಿ ಇವಾಗ ಎಲ್ಲ ಅಳತೆ ತಗೊಂಡು ಕ್ಲೀನಾಗಿ ಕ್ಲ್ಯಾಂಪ್ಗಳ ಹತ್ರ ಹೆಂಗೆ ಫಿಟ್ ಮಾಡೋದು ಅಂದ್ಬಿಟ್ಟು ಅದೆಲ್ಲ ಅಳತೆ ತಗೊಂಡೋಗಿ ಎಲ್ಲ ಕಟ್ ಬಂದವ್ರೆ. ಈಗ ಅಲ್ಲಿ ಫ್ಲ್ಯಾಟ್ಗಳನ್ನ ಇಟ್ಬಿಟ್ಟು ವೆಲ್ಡ್ ಮಾಡಬೇಕು. ಅದೊಂದೇ ಗುರು. ಕ್ಲೀನಾಗಿ ಕೊಟ್ಟವನೆ ಈ ಗಾಡೀಲಿ. ಮೇಲ್ಗಡೆ ನಟ್ಟು ಬೋಲ್ಟ್ ಸಿಸ್ಟಮ್ ಕೊಟ್ಟವನೆ. ಸೊ ಅದಾಗಿದ್ದರಿಂದ ನಮ್ಮ ಗಾಡಿ ಏನು ಗಲೀಜಾಗಿ ಕಾಣಿಸಲ್ಲ. ಆ ಕಡೆ ಈ ಕಡೆ ಕ್ಲೀನಾಗಿ ಪಟ್ಟಿ ಇಟ್ಬಿಟ್ಟು ಅಲ್ಲಿಗೆ ಮಾಮೂಲಿ ಡಿಸೈನ್ ಥರ ಮಾಡಿಬಿಟ್ಟು ಅದನ್ನ ಮೇಲಕ್ಕೆ ಎತ್ಬಿಟ್ಟು 1-1.5 ಇಂಚು ಇಲ್ಲ 2 ಇಂಚು ಸೊ ವೆಲ್ಡ್ ಮಾಡ್ತಾರೆ ಅದನ್ನ. ನೋಡುಗರು ಆ ಕಡೆ ಈ ಕಡೆ ಒಂದು ಫ್ಲ್ಯಾಟ್ ಕೊಟ್ಬಿಟ್ಟು ಕೆಳಗಡೆಯಿಂದ ಒಂದು ಟ್ಯೂಬ್ ಪೈಪ್ ಕೊಟ್ಟವ್ರೆ.
ಅದನ್ನ ಆ ಕಡೆ ಈ ಕಡೆಗೆ ಅಂದರೆ ವಜನ್ ಎಲ್ಲ ಫುಲ್ಲು ಮಧ್ಯ ಸೆಂಟ್ರ್ ಕ್ಯಾಬಿನ್ ಮೇಲೆ ಬೀಳ್ಬಾರ್ದು ಅಂದ್ಬಿಟ್ಟು ಆ ಕಡೆ ಈ ಕಡೆ ಬೀಳ್ಬಾರ್ದು ಅಂದ್ಬಿಟ್ಟು ವೆಲ್ಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಕ್ಲೀನಾಗಿ ಇವಾಗ ಆ ಕಡೆ ಈ ಕಡೆ ಬೆಂಡ್ ಮಾಡಿ ಶೇಪ್ ತೊಗೊಂಡು ಇಟ್ಕೊಂಡಿರೋ ಒಂದು ಕ್ಲ್ಯಾಂಪ್ಗಳನ್ನ ವೆಲ್ಡ್ ಮಾಡ್ತವ್ರೆ. ಕಮ್ಮಿ ಅಂದರೆ ಇದು 1.5 ಇಂಚು 2 ಇಂಚು ಹೈಟ್ ಐತೆ ಮೇಲ್ಗಡೆ ನೋಡಿ. ಈ ಥರ ಹೋಲ್ ಮಾಡ್ಕೊಳ್ಳೋದು ಚಿಕ್ಕದಾಗಿ, ಮತ್ತು ಅದು ದೊಡ್ಡ ಹೋಲ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನ ಶೇಪ್ ಮಾಡ್ಕೋತಾರೆ ಬೆಂಡ್ ತಗೊಂಡು ಜಿಗ್ಜಾಗ್ ಟೈಪಲ್ಲಿ. फोन बजा पैसे वाला सीन नहीं है रॉन्ग नंबर, फोन बजा एक्स वाला सीन है फिर रॉन्ग नंबर, शॉर्ट हुआ डरे के लगाते तुम 100 नंबर. ಪೇಂಟ್ ಹೊಡಿತಾನೆ. ಇಲ್ಲೇ ಹೊಗೆ ಬೇರೆ ಹಾಕ್ಬಿಟ್ಟವ್ರು ಗುರು, ಈ ವೆಲ್ಡಿಂಗ್ ಹೊಗೆನೇ ಕುಡಿಯೋಕೈತಲ್ಲ, ಅದರಲ್ಲಿ ಬೇರೆ ಪಕ್ಕದಲ್ಲಿ ಅವನು ವೇಸ್ಟ್ಗೆ ಬೆಂಕಿ ಹಾಕ್ಬಿಟ್ಟವನೆ. ಫೈನಲ್ ಫ್ರೆಂಡ್ಸ್, ಎಲ್ಲ ಗಾಡಿಗೆ ಸ್ಟಿಕ್ಕರಿಂಗು ಮೇಲ್ಗಡೆ ಕೇರಿಯರ್ ಬೇಕಾಗಿತ್ತು, ಎಲ್ಲನೂ ಮಾಡಿಸ್ಕೊಬಂದೆ. ಫೈನಲಿ ಎಲ್ಲ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಹಿಂಗೆ ಟ್ಯೂನ್ ಆಗಿರಿ.